ದಾ ದಾ ದಾ. ಏನಣ್ಣಯ್ಯ ದಾ 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 ಅಂತಿದ್ದೀರಾ? ಈ ಗುಡುಗು ಸಿಡಿಲ ಧಾ 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 ಅನ್ನತ್ತಲ್ಲ, ಹ್ಮ್ ಅದನ್ನ ಆಗಿನ ಕಾಲ ಉಪನಿಷತ್ಕಾರರು ನೋಡಿದ್ರು. ಇವರೆಲ್ಲದರಲ್ಲೂ ಸಂದೇಶ ಹುಡ್ಕೋದು, ಸತ್ಯ ಹುಡ್ಕೋದು, ಅದು ಅವ್ರಿಗೆ ಅಭ್ಯಾಸ. ಹ್ಮ್ ಮತ್ತೆ ನಮಗೂ ಕೂಡ ಸರ್ವಕಾಲಿಕ ಸತ್ಯ ಅಂತೀವಲ್ಲ, ಅದು ಹೆಂಗೆ ಅದನ್ನ ಅಪ್ಲಿಕೇಶನ್ ತರೋದು, ಜನಕ್ಕೆ ಪದೇ ಪದೇ ನೆನಪಾಗ್ಬೇಕಲ್ಲ. ಸೊ ಈ ಗುಡುಗು ಸಿಡಿಲು ಧಾ 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 ಅಂತ ಸದ್ದು ಬರೋದನ್ನ ಇಟ್ಕೊಂಡು ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕಿಲಕಾಂಡ ಅಂತ ಬರುತ್ತೆ. ಅದ್ರಲ್ಲಿ 3 ಪದನ ಸೇರಿಸ್ಬಿಟ್ರು, ಧಾ 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 ಅಂತ. ಅದನ್ನ ನಾನು ಇವಾಗ ಹೇಳಿದ್ದು. ಏನ್ ದಾ 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 ಅಂದ್ರೆ ಏನಣ್ಣಯ್ಯ? ಈ ದಾ 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 ಅಂದ್ರೆ ಒಬ್ಬ ಪ್ರಜಾಪತಿ ಇರ್ತಾನೆ. ಆ ಪ್ರಜಾಪತಿ ಪತಿಗೆ 3 ಜನ ಮಕ್ಕಳಿರ್ತಾರೆ. ದೇವತೆಗಳು, ಮನುಷ್ಯರು ಮತ್ತೆ ಅಸುರರು. ಈ 3 ಜನನು ಬ್ರಹ್ಮಚರ್ಯ ಆಚರಿಸ್ಬಿಟ್ಟು ಬರ್ತಾರೆ. ಬಂದು ನಮಗೆ ಉಪದೇಶ ಮಾಡು ಅಂತ ಕೇಳ್ತಾರೆ. ದೇವತೆಗಳು ನಮಗೆ ಉಪದೇಶ ಮಾಡು ಅಂದಾಗ ಮತ್ತೆ ಪ್ರಜಾಪತಿ ದಾ ಅಂತಾನೆ. ಅರ್ಥ ಆಯ್ತಾ ಕೇಳ್ತಾರೆ. ಹೌದು, ದಾಂತರಾಗಿರಿ ಅಂತ ಹೇಳಿದ್ದೀರಾ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಕಳಿಸ್ತಾನೆ. ಮತ್ತೆ ಮನುಷ್ಯರು ಬರ್ತಾರೆ. ಮನುಷ್ಯರು ಬಂದು ಮತ್ತೆ ನಮ್ಗೆ ಉಪದೇಶ ಮಾಡಿ ಕೇಳ್ತಾರೆ. ಮತ್ತೆ ಪ್ರಜಾಪತಿ ದಾ ಅರ್ಥ ಆಯ್ತಾ ಕೇಳ್ತಾರೆ. ಅರ್ಥ ಆಯ್ತು. ಏನು? ದಾನವಂತರಾಗಿ. ಹೌದು, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ದಾನ ಮಾಡಿ. ಮತ್ತೆ ಅಸುರರು ಬರ್ತಾರೆ, ನಮಗೂ ಉಪದೇಶ ಮಾಡಿ. ಆಗ ಪ್ರಜಾಪತಿ ದಾ ಅಂತ ಮತ್ತೆ ಅವ್ರಿಗೂ ಅದೇ ಅಂತಾನೆ. ಅರ್ಥ ಆಯ್ತಾ ಕೇಳ್ತಾನೆ. ಹೌದು, ಅರ್ಥ ಆಯ್ತು. ಏನು? ದಯಾವಂತರಾಗಿ ಅಂತ ಹೇಳಿದ್ಯಾ. ಹೌದು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ 3 ಜನಕ್ಕೂ ದಾ 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 ಅನ್ನ ಕೊಡ್ತಾನಂತೆ. ಅಂದ್ರೆ ಮನುಷ್ಯ ದಾಂತನಾಗಿರ್ಬೇಕು, ಮತ್ತೆ ಅವನಲ್ಲಿ ದಾನ ಇರಬೇಕು, ಮತ್ತೆ ದಯ ಇರಬೇಕು. 3 ಇರಬೇಕು, ಎಲ್ಲರಲ್ಲೂ ಅಳವಡಿಸ್ಕೋಬೇಕಾದ್ದು. ಹಾಗಾಗಿ ದೈವವಾಣಿ ಏನಿದೆ ಅದು ಯಾವಾಗಲೂ ಗುಡುಗು ಸಿಡಿಲಲ್ಲಿ ಸದ್ದು ಮಾಡ್ಬೇಕಾದ್ರೆ ದಾ 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 ಅಂತ ಸದ್ದು ಮಾಡತ್ತಂತೆ. ಇದು ಚಿಕ್ಕ ಒಂದು ಹಾರ್ಡ್ಲಿ ಒಂದು 8 ಶ್ಲೋಕ ಬರ್ಬೋದು ಇದು. ಅಲ್ಲಣ್ಣ, ನೀವು ದಾಂತ ಅಂದ್ರೇನು? ಎಕ್ಸಲೆಂಟ್ ಕ್ವಶನ್. ಈ ದಾಂತ ದಮ ಅಂತ. ದಮ ಅಂದ್ರೆ ನಿಗ್ರಹಿಸುವುದು, ಸುಡುವುದು. ಇದನ್ನ ನಿನಗೆ ಮಹಾಯಾನ ಬೌದ್ಧಿಸಮ್ ಅಲ್ಲೂ ಬರುತ್ತೆ ದಾಂತ ಅನ್ನೋ ಪದ. ಅಲ್ಲಿ 36 ಲಕ್ಷಣಗಳನ್ನ ಕೇಳ್ತದೆ, ಪ್ರಶ್ನೆ ಬರುತ್ತೆ. ಮಹಾಯಾನ ಬೌದ್ಧಿಸಮ್ ಅಲ್ಲಿ ಹಲವಾರು ಗ್ರಂಥಗಳಿದೆ. ಅದರ ಒಂದು ಗ್ರಂಥದಲ್ಲಿ ಪ್ರಶ್ನೆ ಬರುತ್ತೆ. ಗುರು ಶಿಷ್ಯನ ಕೇಳ್ತಾನೆ, ಆ 36 ಗುಣಗಳು ಯಾವ್ದು ಹೇಳಪ್ಪ ಅಂತ. ಆಗ ಅವನು ದಾಂತ ಅನ್ನೋದೊಂದನ್ನ ಬಳಸ್ತಾನೆ. ದಾಂತ ಅಂದ್ರೆ ಇಂದ್ರಿಯ ನಿಗ್ರಹ, ಸೆಲ್ಫ್ ಕಂಟ್ರೋಲ್ ಅಂತ ಬಳಸ್ತಾನೆ. ಇನ್ನು ಶಾಕ್ತರಲ್ಲಿ ಪೂಜಾ ಸ್ತುತಿಗಳಿದೆ, ಅದರಲ್ಲಿ ಹಲವಾರು ಇದೆ. ಒಂದಷ್ಟು ಇವತ್ತು ನಮಗೆ ಪರಿಚಯವೇ ಇಲ್ದಿರೋಂಥ ಹಲವಾರು ಗ್ರಂಥಗಳಿದೆ. ಅಂದ್ರೆ ನಾವು ಅದನ್ನ ಪಠಣೆಗೆಲ್ಲ ಬಳಸ್ತಾ ಇಲ್ಲ ಎಷ್ಟೋ ಜನ ಇವಾಗೆಲ್ಲ. ಅದರಲ್ಲೂ ಕೂಡ ಅಲ್ಲಿ ನಿತ್ಯ ಅಂತ ಒಂದು ದೇವಿಯ ಒಂದು ಉಪಾಸನೆ ಬರುತ್ತೆ. ನಿತ್ಯ ಅಂತ ಒಂದು ದೇವಿಯನ್ನ, ಅಂತ ಭಗವಂತರನ್ನ, ತಾಯಿಯನ್ನ, ದೇವಿಯನ್ನ ನಿತ್ಯ ಅನ್ನೋ ಹೆಸರಲ್ಲಿ ದೇವರ ಆ ಒಂದು ರೂಪದಲ್ಲಿ ಉಪಾಸನೆ ಮಾಡೋಂಥ, ಸ್ತುತಿಸುವಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿತ್ತು. ನಿತ್ಯ ಅಂತ ಹೇಳ್ತೀವಿ. ಹೆಂಗೆ ಗೌರಿ, ಪಾರ್ವತಿ, ಲಕ್ಷ್ಮಿ ಅಂತ ಕರಿತೀವಿ, ಹಾಗೆ ನಿತ್ಯ ಅಂತ ಶಾಕ್ತ ಪರಂಪರೆ ಒಂದು ಕಲ್ಪನೆ ಇತ್ತು. ಅದರಲ್ಲಿ ಆ ನಿತ್ಯಳನ್ನ ವರ್ಣಿಸುವಾಗ ಒಬ್ಬ ದಾರ್ಶನಿಕ ಆಕೆಯನ್ನು ದಾಂತ ಅಂತ ಕರೀತಾನೆ. ದಾಂತ ಅಂದ್ರೆ ಸೌಮ್ಯ ಅಂತ. ಪ್ರತಿಯೊಂದು ಗ್ರಂಥಗಳಲ್ಲೂ, ಪ್ರತಿಯೊಂದು ಪರಂಪರೆಯಲ್ಲೂ ದಾಂತ ಅನ್ನೋ ಪದ ಬರುತ್ತೆ. ಈ ದಾಂತ ಅಂದ್ರೆ ಸೆಲ್ಫ್ ಕಂಟ್ರೋಲು, ದಮ, ಇದು ಯಮ ನಿಯಮ ಅಂತ ಹೇಳ್ತೀವಿ. ಅಲ್ಲಿ ಮತ್ತೆ ದಮ ಅಂತೇನು, ನಾವು ಸಾಧನ ಚತುಷ್ಟಯ ಅಂತೇನು ಹೇಳ್ತೀವಿ. ಅದರಲ್ಲಿ ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಮುಮುಕ್ಷತ್ವ, ಇದು 4 ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಿರುವಂತಹ ಸಾಧನ ಚತುಷ್ಟಯಗಳು. ಈ 4 ಮುಖ್ಯ ಸಾಧನೆಗೆ ಬೇಕಾಗಿರೋದು. ಅದರಲ್ಲಿ ಷಟ್ ಸಂಪತ್ತು ಏನಿದೆ, ಅದರಲ್ಲಿ ದಮ ಬರುತ್ತೆ. ದಮ, ಉಪರತಿ, ತಿತಿಷ್ಠೆ ಅಂತೆಲ್ಲ ಬರುತ್ತೆ. ಸೊ ಈ ದಮ ತುಂಬಾ ಮುಖ್ಯವಾದದ್ದು. ನಮ್ಮ ನಿಗ್ರಹದಲ್ಲಿರಬೇಕು, ಇಂದ್ರಿಯಗಳು ನಿಗ್ರಹದಲ್ಲಿರಬೇಕು. ಹಾಗ ದಮ, ಸೆಲ್ಫ್ ಕಂಟ್ರೋಲ್ ಮುಖ್ಯ. ಸರಿ, ಇದು ಅಪ್ಲಿಕೇಶನ್ ಬೇಕಲ್ಲ ಈಗ. ಸೊ ಈ ದಾಂತ ತುಂಬಾ ಅದ್ಭುತವಾದ ಪದ. ಅದನ್ನ ದಮ ಅಂತಾನೆ ಬಳಸೋ ಬದಲು ದಾಂತ ಉಪನಿಷತ್ತಲ್ಲಿ ಅದನ್ನೇ ಬಳಸಿದೆ. ತುಂಬಾ ಹಲವಾರು ಈ ರೀತಿ ಈಗಿನ ಇದರಲ್ಲಿ ಬಳಕೆಲ್ದಿರಂತ ಹಲವು ಪದಗಳು ಉಪನಿಷತ್ತಲ್ಲಿ, ಋಗ್ವೇದದಲ್ಲಿ ನಮಗೆ ಸಿಗತ್ತೆ. ಅದರಲ್ಲಿ ದಾಂತ ಕೂಡ ಒಂದು. ಇವಾಗ ನೀವು 3 ಮಕ್ಳಿದ್ರು ಅಂತಂದ್ರೆ, ಮೂವರಿಗೆ ದಾ 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 ಅಂತ ಹೇಳಿದ್ರು. ಒಬ್ರು ದಾಂತ ಅಂತ ಅರ್ಥ ಮಾಡ್ಕೊಂಡ್ರು, ಒಬ್ರು ದಾನ ಅಂತ ಅರ್ಥ ಮಾಡ್ಕೊಂಡ್ರು, ಒಬ್ರು ದಯ ಅಂತ ಅರ್ಥ ಮಾಡ್ಕೊಂಡ್ರು. ಅವರು ಆ ರೀತಿ ಯಾಕೆ ಅರ್ಥ ಮಾಡ್ಕೊಂಡ್ರು, ಅಥವಾ ಅದ್ರ ಹಿಂದೆ ಒಂದೇನೋ ಉದ್ದೇಶ ಇರ್ಬೇಕಲ್ಲ.
ಅವರೇ ಯಾಕೆ ಮನುಷ್ಯರೇ ಯಾಕೆ ದಾನ ಹೌದು. ಅನ್ಕೊಂಡ್ರು, ಅಥವಾ ಅಸುರರೇ ಯಾಕೆ ದಯೆ ಅನ್ಕೊಂಡ್ರು, ಅಥವಾ ಇನ್ನೊಬ್ರು ಮೊದಲನೇದು ಹೇಳಿದವ್ರು ನೀವು ದಾಂತ ಅಂತ ಯಾಕೆ ಅವರು ಆ ಪದಗಳೇ ಅವ್ರು ಅರ್ಥ ಮಾಡ್ಕೊಂಡಿದ್ದಾದ್ರು ಒಳ ಅರ್ಥ ಏನಾದ್ರು ಇದೆಯಾ? ಕರೆಕ್ಟ್. ಈ 3 ಜನ ಮಕ್ಳು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ನಾವುಗಳೇ ಪ್ರಜಾಪತಿಗಳು. ನಾವು ಬ್ರಹ್ಮಚರ್ಯ ಆಚರಿಸ್ತಾ ಮಾತ್ರ ಈ ಪದಗಳು ಆ ದಾ ಅಂದ ತಕ್ಷಣ ತನಗೆ ಬೇಕಿರುವ ಅವಶ್ಯಕವಾದ ಅರ್ಥವನ್ನೇ ಮಾಡ್ಕೋತಾರೆ. ಅದಕ್ಕೆ ಮೊದಲದನ್ನ ಶ್ಲೋಕದಲ್ಲೂ ಉಲ್ಲೇಖ ಇದೆ, ಮತ್ತು ಅದನ್ನ ವಿವರಿಸ್ಬೇಕಾದ್ರೂ ಕೂಡ ಅದನ್ನ ಬಳಸಿದ್ದು. ಯಾವಾಗ ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯವನ್ನು ಆಚರಿಸ್ತಾರೆ, ಬ್ರಹ್ಮಚರ್ಯ ಅಂದ್ರೆ ಸೆಲಿಬಸಿ ಅಲ್ಲ, ಇಟ್ ಇಸ್ ನಾಟ್ ಸೆಲಿಬಸಿ. ಬ್ರಹ್ಮನನ್ನೇ ಯಾವಾಗಲೂ ಆಚರಿಸುವುದು ಬ್ರಹ್ಮಚರ್ಯ. ಇಟ್ ಹ್ಯಾಸ್ ನಥಿಂಗ್ ಟು ಡು ವಿತ್ ಸೆಲಿಬಸಿ. ನಾನು ಹೆಣ್ಣಿನ ಸಾಂಗತ್ಯ ತೊಳೆದು ಬಿಡ್ತೀನಿ ಅನ್ನೋದು ಬ್ರಹ್ಮಚರ್ಯ ಅಲ್ಲ. ಅದು ಒನ್ ಆಫ್ ದಿ ಬ್ರಹ್ಮಚರ್ಯ, ಬಿಟ್ಟು ಅದೇ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯವನ್ನ ಪಾಲಿಸಿದ ತಕ್ಷಣ ಹಂಗಾರೆ ಹೆಂಡತಿ ಮಕ್ಳು ಬಿಟ್ಬಿಡ್ಬೇಕು ಅಥವಾ ಹೆಂಡತಿ ಮಕ್ಳು ಮಾಡ್ಕೊಳ್ಳೇಬಾರ್ದು ಅನ್ನೋ ಅರ್ಥ ಅಲ್ಲ. ಅದು ಒನ್ ಆಫ್ ದಿ ಬ್ರಹ್ಮಚರ್ಯ. ಬ್ರಹ್ಮಚರ್ಯದಲ್ಲಿ ಅದು ಒಂದು, ಬಟ್ ಮ್ಯಾಂಡೇಟರಿ ಅಲ್ಲ. ಸೊ ಅವ್ರು ಬ್ರಹ್ಮಚರ್ಯವನ್ನು ಆಚರಿಸಿದ್ರು ಅಂದ್ರೆ ಬ್ರಹ್ಮನನ್ನೇ ಸದಾ ಆಚರಿಸಿದ್ರು. ಬ್ರಹ್ಮನನ್ನು ಆಚರಿಸೋದು ಹೇಗೆ? ಅವನೊಂದಷ್ಟು ಶಾಸ್ತ್ರಜ್ಞಾನವೋ ಮತ್ತೊಂದು ಸದಾಕಾಲ ಬ್ರಹ್ಮನ ಚಿಂತನೆಯಲ್ಲಿ ತೊಡಗುವುದು, ಎಲ್ಲ ಕಡೆಯೂ ಭಗವಂತನ ಇದ್ದಾನೆ ಅನುಸಂಧಾನವನ್ನು ಬೆಳೆಸ್ಕೊಳ್ಳೋದು. ಈ ರೀತಿಯಾಗಿ ನಾವು ಗುರುವಿಗೆ ಶರಣಾಗಿ ಅವನಿಂದ ಜ್ಞಾನವನ್ನು ಪಡೆಯೋದು, ಅವನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು, ಅವನ ಕೃಪೆಗೆ ಪಾತ್ರರಾಗೋದು, ಇವೆಲ್ಲ ಬ್ರಹ್ಮಚರ್ಯ. ಸದಾಕಾಲ ಬ್ರಹ್ಮನನ್ನೇ ಬಯಸುವುದು ಬ್ರಹ್ಮಚರ್ಯ, ಒನ್ ಆಫ್ ದಿ ಅರ್ಥ. ಸೊ ಯಾವಾಗ ನಾವು ಬ್ರಹ್ಮಚರ್ಯವನ್ನ ಪಾಲಿಸ್ತೀವಿ, ಸದಾಕಾಲ ಬ್ರಹ್ಮನನ್ನೇ ಆಚರಿಸುತ್ತೇವೆ. ಆಚರಿಸುವುದು ತಿಳ್ಕೊಳ್ಳೋದಲ್ಲ, ಬರೀ ಓದ್ಬಿಟ್ರೆ ಬ್ರಹ್ಮಚರ್ಯ ಅಲ್ಲ. ಯಾಕಂದ್ರೆ ಆಚರಣೆ ಬ್ರಹ್ಮಚರ್ಯ, ಅದನ್ನ ಆಚರಿಸ್ಬೇಕು. ಬರೀ ಓದ್ಕೊಂಡ್ರೆ ಸಾಕಾಗಲ್ಲ, ಬ್ರಹ್ಮನನ್ನ ಆಚರಿಸ್ಬೇಕು. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಆಚರಿಸೋದು ಅಂದ ತಕ್ಷಣ ನಮಗೆ ಪದ ಇವತ್ತಿನ ದಿನ ಆಚರಣೆ ಅಂತ ಅಂದ ತಕ್ಷಣ ಅದು ಪೂಜೆ ವಿಧಾನನೋ ಅಥವಾ ಏನೋ ಒಂದು ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇಂದ ಅದನ್ನ ಪಾಲಿಸ್ತಾ ಬರೋದು, ಆ ತರ ಆಚರಣೆ ಅನ್ನೋದಾಗಿದೆ. ಇಲ್ಲಿ ಯಾವ ಆಚರಣೆ ಬಗ್ಗೆ ನೀವು ಹೇಳ್ತಿರೋದು? ಬ್ರಹ್ಮ ಅಂದ್ರೆ ಹಲವಾರು ಅರ್ಥ ಇದೆ. ಬೃಹತ್ತಾದವನು ಬ್ರಹ್ಮ ಅನ್ನೋ ಮುಖ್ಯವಾದ ಅರ್ಥ ಮಾತ್ರ ತಗೋಣ. ಬೃಹತ್ತಾದವನು ಯಾಕೆ? ಅವನು ಎಲ್ಲೆಲ್ಲೂ ಇದೆ, ಅದಕ್ಕೆ ಬೃಹತ್ತು. ಸೊ ಎಲ್ಲೆಲ್ಲೂ ಇರುವುದರಿಂದ ಬೃಹತ್ತಾದ್ದರಿಂದ ಅವನನ್ನ ತಿಳಿಯುವುದೇ ಆಚರಣೆ. ಹಾಗಾಗಿ ಬ್ರಹ್ಮಚರ್ಯ. ಸೊ ಆಚರಣೆ ಅಂದ್ರೆ ಪದ್ಧತಿನಲ್ಲ, ಏನು ಅಲ್ಲ. ಅಲ್ಲ ಅಲ್ಲ ಅಂದ್ರೆ ನಾರ್ಮಲ್ ಆಗಿ ಬಳಸ್ತಾ ಇರೋ ಪದ ಅಲ್ಲ. ಈಗಿನ ಅರ್ಥ ನಾವು ತಗೋಬಾರ್ದು. ಆಚರಣೆ ಅಂದ್ರೆ ಅಪ್ಲಿಕೇಶನ್ ಅಂತ. ಭಗವಂತನನ್ನ ನಾವು ಅಪ್ಲಿಕೇಶನ್ ಅಲ್ಲಿ ತರೋದು. ನನ್ನ ನಿಜ ಜೀವನದಲ್ಲಿ ಬ್ರಹ್ಮ ತತ್ವವನ್ನು ಅಳವಡಿಸಿಕೊಳ್ಳುವುದು. ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ ತಕ್ಷಣ ಎಲ್ಲವನ್ನು ಭಕ್ತಿಪೂರ್ವದಿಂದ ಪೂರ್ವಕವಾಗಿ ನೋಡೋದು. ಭಗವಂತ ಎಲ್ಲರೂ ಸಮಾನವಾಗಿರೋದ್ರಿಂದ ನಾವು ಎಲ್ಲರನ್ನ ಸಮಾನವಾಗಿ ಕಾಣೋದು. ಇವು ಬ್ರಹ್ಮಚರ್ಯ. ಹಲವು ಅರ್ಥಗಳನ್ನು ಕೊಡ್ತಾ ಹೋಗುದು ಬ್ರಹ್ಮಚರ್ಯ. ಸದ್ಯಕ್ಕೆ ನಾವು ಇದು ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಆ ಕ್ಷಣದಲ್ಲೂ ಅದನ್ನ ಅಪ್ಲೈ ಮಾಡ್ತಾ ಹೋಗೋದು ಲೈಫಲ್ಲಿ. ನಾನು ಓದೋದೊಂದು, ನಾ ಬದುಕೋದೊಂದು ಆಗ್ಬಾರ್ದು. ನಡೆ ಮತ್ತೆ ನುಡಿ ಎರಡು ಒಂದೇ ಆಗಿರ್ಬೇಕು. ಅದು ಬ್ರಹ್ಮಚರ್ಯ. ನಾ ಏನನ್ನ ತಿಳಿದಿರ್ತೀನೋ ಅದನ್ನ ಅಪ್ಲೈ ಮಾಡ್ಬೇಕು ಲೈಫಲ್ಲಿ, ಅದು ಬ್ರಹ್ಮಚರ್ಯ. ಸೊ ಇಂಥ ಬ್ರಹ್ಮಚರ್ಯ ಯಾವಾಗ ಆಚರಿಸ್ತಾನೆ ಆಗ ಇಂಥ ಅರ್ಥಗಳು ತನಗೆ ಅರ್ಥವಾಗುತ್ತೆ, ಮೂಡತ್ತದು. ಯಾಕೆ? ಈಗ ಈ 3 ಜನ ಯಾರು ನಾವು ಅರ್ಥ ಮಾಡ್ಕೊಂಡಾಗ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ದೇವತೆಗಳು ಯಾರು? ಸಾತ್ವಿಕ. ಸರಿ, ಮನುಷ್ಯರು ರಾಜಸ, ಅಸುರರು ತಾಮಸ. ಈ 3 ಗುಣಗಳು ಹೀಗೆ ಹೆಸರಿಟ್ರು ಉಪನಿಷತ್ತಲ್ಲಿ. ಸೊ ಈ 3 ಜನ ಇದ್ದಾರೆ. ಸೊ ಯಾವಾಗ ನನ್ನ ಸಾತ್ವಿಕ ಗುಣ ಬ್ರಹ್ಮಚರ್ಯವನ್ನು ಆಚರಿಸುತ್ತೋ ಆಗ ದ ಅಂದ ತಕ್ಷಣ ಅದು ದಮ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಬ್ರಹ್ಮಚರ್ಯವನ್ನು ಆಚರಿಸಿಲ್ಲ ಅಂದ್ರೆ ನಾನು ಒಳ್ಳೆಯವನು, ನಾನು ಯಾವಾಗ ಕೆಟ್ಟದ್ದು ಮಾಡಿಲ್ಲ, ನಾನು ಹೇಳೋಕ್ಕೆ ಒಳ್ಳೇದು ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ, ನಾನು ಕೆಟ್ಟದ್ದು ಮಾಡಿಲ್ಲ, ಭಗವಂತ ನನಗೆ ಕಷ್ಟ ಕೊಟ್ಟನು, ಒಳ್ಳೋರಿಗೆ ಕಷ್ಟ ಕೊಡ್ತಾನೆ, ನಾನು ಅಷ್ಟು ಮಾಡಿದೆ ಅವ್ರು ನನಗೇನೂ ಮಾಡಲಿಲ್ಲ. ಈ ಸಾತ್ವಿಕ ಗುಣ ಇರುತ್ತೆ. ಬಟ್ ಸಾತ್ವಿಕ ಗುಣದಿಂದ ಎಷ್ಟು ಕ್ರಿಬ್ಬಿಂಗ್ ಇರುತ್ತೆ ಅವ್ರ ಲೈಫಲ್ಲಿ ಅಂದ್ರೆ ಅಷ್ಟು ಕ್ರಿಬ್ಬಿಂಗ್. ಯಾಕಾರಿ ಪುಣ್ಯಾತ್ಮ ಒಳ್ಳೇದು ಮಾಡ್ತಾನೆ ಅನ್ನೋ ಅಷ್ಟು ಮಟ್ಟಿಗೆ ನಮ್ಗೆ ಹಿಂಸೆ ಆಗ್ಬಿಡುತ್ತೆ. ಯಾಕೆಂದ್ರೆ ಸಾತ್ವಿಕದಲ್ಲಿ ಬ್ರಹ್ಮಚರ್ಯ ಇಲ್ಲ. ನಾನು ಮಾಡಿದೆ ಸಹಾಯ ಮಾಡ್ತಿರ್ತಾರೆ, ಎಲ್ರಿಗೂ ಒಳ್ಳೇದು ಬಯಸ್ತಿರ್ತಾರೆ. ನಾನು ಒಳ್ಳೇದು ಬಯಸ್ತೆ, ನಾನು ಒಳ್ಳೇದು ಮಾಡಿದೆ, ನನಗೆ ಯಾರು ಮಾಡಿಲ್ಲ, ನಾನು ಎಲ್ರಿಗೂ ಪ್ರೀತಿ ಮಾಡಿ, ನಾನು ಯಾರು ಪ್ರೀತಿ ಮಾಡಲಿಲ್ಲ, ನಾ ಎಲ್ರು ನೋಡ್ಕೊಂಡು ನಾನು ಯಾರು ನೋಡ್ಕೊಂಡಿಲ್ಲ, ಎಲ್ಲ ಮಾಡ್ತಿರ್ತಾರೆ. ಬಟ್ ನಾನು ಮಾಡಿದೆ. ಈ ಸಾತ್ವಿಕತೆಗೆ ಇಂದ ಅವರು ದುಃಖ ಪಡ್ತಿರ್ತಾರೆ, ಮತ್ತೆ ಎಲ್ರಿಗೂ ಫ್ರೆಂಡ್ಶಿಪ್ ಕಳ್ಕೊತಿರ್ತಾರೆ. ಸಾಮಾನ್ಯ ನೋಡಿರ್ತೀವಿ ಅಂತ. ನಾನು ನನ್ನ ಫ್ರೆಂಡ್ಗೆ ಅಷ್ಟೆಲ್ಲ ಮಾಡಿದೆ, ಅವ್ನು ನಂಗೇನು ಮಾಡಿಲ್ಲ, ಫ್ರೆಂಡ್ಶಿಪ್ ಕಟ್. ಅವನ ಬಗ್ಗೆ ಮತ್ತೆ ನೆನೆಸ್ಕೊಂಡು ಬೇಜಾರು ಪಡ್ಕೊಳ್ಳೋದು. ಅದು ಫ್ರೆಂಡ್ಸು, ಫ್ಯಾಮಿಲಿ, ಯಾರದೇ ಆಗಿರ್ಬೋದು. ಈ ಸಾತ್ವಿಕತೆಯಲ್ಲಿ ಬ್ರಹ್ಮಚರ್ಯ ಇಲ್ದಿರೋದ್ರಿಂದ ನಾನು ಮಾಡದೆ ಬಂತು. ಸಾತ್ವಿಕತೆಗೆ. ಹಾಗಾಗಿ ಅದಕ್ಕೆಲ್ಲಿ ದಮ ಬೇಕು.
ಹ್ಮ್ ನಾನು ಮಾಡಿದೆ ಅನ್ನೋ ಭಾವದ ದಮ ಬೇಕಲ್ಲಿ, ನಿಗ್ರಹ ಬೇಕು. ಹ್ಮ್ ಗೊತ್ತಾಗ್ತಿದೆ Okay. ಅಲ್ವಾ? ಹ್ಮ್ ಹಾಗಾಗಿ ಸಾತ್ವಿಕತೆ ಅದಿದ್ದಾಗ ಮಾತ್ರ ಸಾತ್ವಿಕತೆಗೆ ಬೆಲೆ. ಹ್ಮ್ ಸಾತ್ವಿಕತೆಗೆ ಬೆಲೆ ಬ್ರಹ್ಮಚರ್ಯವನ್ನು ಇದ್ದಾಗ ಮಾತ್ರ. ಇಲ್ಲ ಧರ್ಮರಾಯ ಅಳ್ತಾ ಕೂತಿದ್ನಲ್ಲ, ಅಯ್ಯೋ ಅಣ್ಣಂದ್ರೆ ನಾವು ಎದುರು ತಗೊಡ್ಬಾರ್ದು, ಅವ್ರ ಜೊತೆ ನಾವು ಆಟ ಆಡ್ತಾ ಇದೀವಿ, ಅವ್ರು ನಾವಿಲ್ಲ ಅನ್ಬಾರ್ದು, ಆಟ ಮುಂದುವರಿಸ್ಬೇಕು. ಅದು ಮುಂದುವರೆಸ್ದ, ಬ್ರಹ್ಮಚರ್ಯ ಇಲ್ಲ. ಅಯ್ಯೋ ನಾವು ಸೋತೋಗ್ಬಿಟ್ಟೆ, ಸರಿ ನಾವು ಕಾಡ್ಗೆ ಹೋಗೋಣ, ಆಯ್ತು ಹೋಗೋಣ. ಅಯ್ಯೋ ನಮ್ಗೆ ಯುದ್ಧ ಬೇಡಪ್ಪ, ನಾವು ಕಾಡ್ಗೋರು ಪರವಾಗಿಲ್ಲ, ಯುದ್ಧ ಬೇಡಪ್ಪ, ಹಿಂಗೇನು ಕೂತ್ಕೊಂಡ್ರು. ಅರ್ಜುನ ಕುರುಕ್ಷೇತ್ರ ಬಂದ್ಬಿಟ್ಟು ಸಾತ್ವಿಕ ಗುಣ, ಬ್ರಹ್ಮಚರ್ಯ ಇಲ್ಲ. ಅಯ್ಯೋ ಕೃಷ್ಣ ಇವನ್ನೆಲ್ಲ ಕೊಲ್ಬೇಕಾ ಕೃಷ್ಣ, ನಾನು ಇವೆಲ್ಲ ಬೇಡ ಕೃಷ್ಣ ಅನ್ಬೇಕಾದ್ರೆ ನಂಗೆ ನರಕ ಬಂದು ಪರವಾಗಿಲ್ಲ, ಇವ್ರನ್ನ ಕೊಲ್ಲಲ್ಲ, ಹೊರಟೋಗ್ಬಿಡ್ತೀನಿ ಅಂತಂದ. ಬ್ರಹ್ಮಚರ್ಯ ಇರಲಿಲ್ಲ. ಯಾವಾಗ ಗುರುವಿನ ಉಪದೇಶ ಆಯ್ತು, ಕೃಷ್ಣನಿಂದ ಉಪದೇಶ ಆಯ್ತು, ಆಗ ಅವ್ನು ಹೇಳ್ದಂಗೆ ಯುದ್ಧ ಮಾಡಕ್ ಶುರು ಮಾಡಿದ, ಬ್ರಹ್ಮಚರ್ಯ ಆಯ್ತು. ಗೊತ್ತಾಗ್ತಿದೆ ಅಲ್ವಾ? ನಿಮ್ಗೆ ಈ ಧರ್ಮರಾಯ ಅಂತ ಹೆಸರಿಗೆ ಧರ್ಮರಾಯ, ಅವನಷ್ಟು ಕೊರದು ನೀನ್ ಯಾರು ಇಲ್ಲ. ಮೂಲ ಗ್ರಂಥ ತೆಗೆದು ನೋಡ್ಬೇಕು, ಸೀರಿಯಲ್ ನೋಡ್ಬಿಟ್ಟು ನಾನು ಕಾಮೆಂಟ್ ಮಾಡಬಾರ್ದು. ಮೂಲ ಗ್ರಂಥ ತೆಗೆದು ನೋಡ್ಬೇಕು ಎಲ್ರು. ಮೂಲ ಗ್ರಂಥದಲ್ಲಿ ಅವನಷ್ಟು ಹತ್ತು ನೀನ್ ಯಾರು ಇಲ್ಲ. ದಿನಾಳ್ತ ಮಹಾತ್ಮದ ಕಾಡಲ್ಲಂತೂ ಇವನು ಹೇಗೆ ವನವಾಸಕ್ಕೆ ಹೋಗಿದ್ದಾಗ ಅರ್ಜುನ ಇದನ್ನ ಅಸ್ತ್ರವನ್ನ ತರ್ತೀನಿ ಶಿವನತಕ್ಕೆ ಅಂತ ಹೋಗ್ತಾನಲ್ಲ, ಆಗ ಅಲ್ಲಿ ಹೋಗಿದ್ದಾಗ ಇಲ್ಲಿ ಅಲ್ಲಿ ಮತ್ತೆ ಅಳ್ತಿರ್ತಾನೆ ಕೂತ್ಕೊಂಡು, ನಾವು ಇಷ್ಟೆಲ್ಲ ಮಾಡ್ಬಿಟ್ವಿ, ನಾವು ಇದಾಗ್ಬಿಟ್ವಿ, ನಾವು ಕಷ್ಟ ಬಂದ್ಬಿಡ್ತು, ನಾವು ಕಾಡಲ್ಲಿದ್ದೀವಿ, ಯುದ್ಧ ಮಾಡಂಗಾಗೋಯ್ತು, ನಮ್ಗೆ ಯುದ್ಧನೇ ಬೇಡ, ಅಳ್ತಾ ಕೂತಿರ್ತಾನೆ. ಮತ್ತೆ ಕೃಷ್ಣ ಮತ್ತೆ ದ್ರೌಪದಿ ಭೀಮ ಮತ್ತೆ ಬಂದು ಅವನಿಗೆ ಸಮಾಧಾನ ಮಾಡ್ತಾರೆ. ಯಾವಾಗ ಅಳ್ತಿರ್ತಾನ ಅವನು, ಯುದ್ಧ ಮುಗಿದ್ಮೇಲೆ ಅಳ್ತಿರ್ತಾನ ಅವನು. ಧರ್ಮಕ್ಕೆ ಬ್ರಹ್ಮಚರ್ಯ ಇಲ್ಲದ್ರಿಂದ ಕ್ರಿಬ್ಬಿಂಗ್ ಬಂದ್ಬಿಡುತ್ತೆ ಅವನಿಗೆ. ನಾನೇನೂ ಮಾಡಿಲ್ಲ, ನಾನು ಒಳ್ಳೆಯವನು ಒಳ್ಳೆಯವನಷ್ಟೇ. ನಾನು ಒಳ್ಳೆಯವನು ಬಂತು ಅಂದ್ರೆ ಆತನಲ್ಲಿ ಬ್ರಹ್ಮಚರ್ಯ ಇಲ್ಲ ಅಂತ, ಅವನು ಒಳ್ಳೆಯವನಲ್ಲ ಅನ್ನೋ ಹೇಳಲ್ಲ, ಬ್ರಹ್ಮಚರ್ಯ ಇಲ್ಲ. ಅದರಿಂದ ಒಳ್ಳೆತನದಿಂದ ಅವನಿಗೂ ಒಳ್ಳೇದಾಗಲ್ಲ, ಇನ್ನೊಬ್ಬನಿಗೂ ಒಳ್ಳೇದಾಗಲ್ಲ. ಹಾಗಾಗಿ ಸಾತ್ವಿಕತೆಗೆ ಬ್ರಹ್ಮಚರ್ಯ ಬೇಕು. ಇನ್ನು ನೆಕ್ಸ್ಟ್ ರಾಜಸ. ಈ ರಾಜಸ ಏನ್ ಮಾಡುತ್ತೆ, ತನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡುತ್ತೆ, ತನ್ನ ಹಿತ. ರಾಜಸ ಅಂದ್ರೆ ಯಾವುದು ರಂಜಿಸುತ್ತದೋ ಅದು ರಾಜಸ ಅಂತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ. ಸಾತ್ವಿಕತೆನ 14ನೇ ಅಧ್ಯಾಯ ಅನ್ಸುತ್ತೆ ಬಹುಶಃ, ಅದರಲ್ಲಿ 3 ಗುಣಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಸಾತ್ವಿಕತೆಯು ಸುಖಕ್ಕೆ ನಿಮ್ಮನ್ನು ಅಂಟಿಸುತ್ತದೆ, ಜ್ಞಾನಕ್ಕೆ ಅಂಟಿಸುತ್ತೆ, ನೀಡಲ್ಲ. ಸಾತ್ವಿಕತೆ ಅದನ್ನ ಅಳವಡಿಸ್ಕೊಂಡಾಗ ಅದು ಪ್ರಕಾಶಮಾನವಾಗಿರುತ್ತೆ, ಅದು ನಮ್ಗೆ ಸುಖವನ್ನೇ ನೀಡುತ್ತೆ. ಸುಖ ಇನ್ ದ ಸೆನ್ಸ್ ಎಲ್ಲೋ ಹಂಗಾರೆ ಶ್ರೀಮಂತ ಆಗ್ಬಿಡ್ತೀನ, ನಂಗೆ ಆಸ್ತಿ ಅಂತ ಬಂದ್ಬಿಡುತ್ತೆ, ಈ ತರ ಅಲ್ಲ. ಎಲ್ಲದರಲ್ಲೂ ಅವನು ಕ್ರಿಬ್ ಮಾಡೋದು ಮತ್ತೆ ಮಾಡೋದು ಬಿಡ್ತಾನೆ ಬ್ರಹ್ಮಚರ್ಯವಿದ್ದಾಗ. ಸೊ ಇಂಥ ಸುಖ ಅವನಿಗೆ ಜ್ಞಾನದ ಕಡೆಗೆ ಒಲವನ್ನು ಮೂಡಿಸುತ್ತೆ, ಜಿಜ್ಞಾಸು ಮಾಡುತ್ತೆ, ಜ್ಞಾನಿ ಮಾಡಲ್ಲ ಅದು. ಸಾತ್ವಿಕ ಗುಣ ಜಿಜ್ಞಾಸು ಮಾಡುತ್ತದು, ಜ್ಞಾನಿಯನ್ನಾಗ್ಸಕ್ಕಾಗಲ್ಲ. ಸದಾಕಾಲ ನನ್ನ ರಂಜನೆಯ ಬಗ್ಗೆ ಯೋಚನೆ ಮಾಡೋದು ರಾಜಸ ಅಂತೆ. ತುಂಬಾ ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಆ ಅಧ್ಯಾಯದಲ್ಲಿ. ಅದು ಬಿಟ್ಟು ಮತ್ತಿನ್ನು ನಮ್ ಲೆಥರ್ಜಿಕ್ನೆಸ್ ಇರುತ್ತೆ, ಇಲ್ಲ ಪ್ರೋಕ್ರಾಸ್ಟಿನೇಷನ್ ಅಂತೀವಲ್ಲ ಅದು, ಅಥವಾ ಇನ್ನೊಬ್ಬರ ಬಗ್ಗೆ ಕೆಡಕಾದ ಪರವಾಗಿಲ್ಲ, ತನಗೆ ಒಳ್ಳೇದಾಗಬೇಕು, ಇದು ತಾಮಸ ಗುಣ. ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಇಸ್ ಸಾತ್ವಿಕ, ನನಗೆ ಒಳ್ಳೇದಾಗಬೇಕು ಇಸ್ ರಾಜಸ, ಇನ್ನೊಬ್ರು ಕೆಟ್ಟದಾದ ಪರವಾಗಿಲ್ಲ ನನಗೆ ಒಳ್ಳೇದಾಗಬೇಕು ಅನ್ನೋದು ತಾಮಸ. ತುಂಬಾ ಸರಳವಾಗಿ ಹೇಳೋದಾದ್ರೆ. ಹಾಗಾಗಿ ಯಾವಾಗ ಈ ರಾಜಸ ಬ್ರಹ್ಮಚರ್ಯವನ್ನ ಆಚರಿಸುತ್ತೆ, ಅದು ದಾನದ ಕಡೆಗೆ ಹೋಗುತ್ತೆ. ಬರೀ ತನಗೊಬ್ಬನಿಗೆ ಒಳ್ಳೇದಾಗ್ತಿತ್ತಲ್ಲ, ಬೇಡಪ್ಪ ದಾನವನ್ನ ಕಲಿ. ಅವನಾಗ ಬ್ರಹ್ಮಚರ್ಯ ಪಾಲಿಸಿದ ಗೊತ್ತಾಗತ್ತೆ, ಬರೀ ನನ್ನ ರಂಜನೆ ಮಾತ್ರ ಮುಖ್ಯ ಅಲ್ಲ, ಇನ್ನೊಬ್ಬರ ರಂಜನೆಯೂ ಮುಖ್ಯ. ಅದಕ್ಕೆ ವಿಷ್ಣು ಪುರಾಣ ಚೆನ್ನಾಗಿ ಹೇಳುತ್ತೆ, ಭೂಮಿಯನ್ನೇ ಆಳ್ತಿ ಅಂತ ಹೋದ್ನಂತೆ ರಾಜರೆಲ್ಲ, ಆಗರು ಭೂಪತಿಗಳಾಗಿದ್ರಂತೆ. ಅದರಿಂದ ಎಲ್ಲಾ ತರ ಉಪಟಳಗಳು, ಅಲ್ಲೋಲ ಕಲ್ಲೋಲ, ಸಾಮಾಜಿಕವಾದ ಪಲ್ಲಟಗಳು, ತಲ್ಲಣಗಳು, ಎಲ್ಲಾ ರೀತಿಯದ್ದು ಆಯ್ತಂತೆ. ಕೊನೆಗೆ ಋಷಿ ಮುನಿಗಳು, ಅವರು ಇವರು ದೊಡ್ಡ ದೊಡ್ಡ ದಾರ್ಶನಿಕರೆಲ್ಲ ಸೇರಿ ರಾಜರೆಲ್ಲ ಹೇಗಿರ್ಬೇಕು ಅಂತ ಅದಕ್ಕೊಂದು ಶಾಸ್ತ್ರ ನೀತಿ ಮತ್ತೊಂದೆಲ್ಲ ಮಾಡಲ್ಲ ಆದ್ಮೇಲೆ ಅವಾಗ ಗೊತ್ತಾಯ್ತಂತೆ ರಾಜರಿಗೆ, ನಾವು ಜನರ ಒಳಿತಿಗಾಗಿ ಇರೋದ್ರಿಂದ ನಾವು ಅದನ್ನೇ ಮಾಡ್ಬೇಕು, ಜನರ ರಂಜನೆಯೇ ರಾಜನ ಕರ್ತವ್ಯ ಆದ್ರಿಂದ ಅವನು ರಾಜ ಆದ್ನಂತೆ. ಮುಂಚೆ ಭೂಪತಿ ಆಗಿದ್ದಂತೆ, ಆಳ್ತಿದ್ದಂತೆ. ಹಿ ವಾಸ್ ರೂಲಿಂಗ್, ಹಿ ವಾಸ್ ನಾಟ್ ಗವರ್ನಿಂಗ್. ಯಾವಾಗ ಗವರ್ನೆನ್ಸ್ ಕಡೆಗೆ ಬಂದ, ಆಳ್ವಿಕೆಯಿಂದ ಆಡಳಿತಕ್ಕೆ ಬಂದಲ್ಲ, ಆಗ ರಾಜ ಆಗ್ತಾನೆ. ಆಳ್ವಿಕೆ ಮಾಡಿದ ಭೂಪತಿ ಅಷ್ಟೇ, ಆಡಳಿತ ಮಾಡ್ತಾನಲ್ಲ ಅವನು ರಾಜ. ಯಾಕೆ ಜನರನ್ನು ರಂಜಿಸ್ಬೋದ್ರಿಂದ ಅಂತ, ರಂಜಿಸೋದಂದ್ರೆ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋದು, ಅವರ ಒಳಿತನ್ನೇ ಬಯಸೋದು, ಅದಕ್ಕವನು ರಾಜ, ಇಲ್ಲ ಅಂದ್ರೆ ಭೂಪತಿ. ಹಾಗೆ ಈ ರಂಜನೆ ಇರೋದು ರಾಜಸದಲ್ಲಿ. ಅದು ತನ್ನ ರಂಜನೆ ಬಗ್ಗೆ ಅಷ್ಟೇ ಚಿಂತೆ. ಬರೀ ತನ್ನ ರಂಜನೆ ಆಗದೆ ಇನ್ನೊಬ್ಬರ ರಂಜನೆಯನ್ನು ಗಮನಕ್ಕೆ ನೀಡೋದು ಬರಬೇಕು ಯಾವಾಗ ರಾಜಸಕ್ಕೆ ಅಂದ್ರೆ ತಾನು ಬ್ರಹ್ಮಚರ್ಯವನ್ನ ಪಾಲಿಸ್ತಾನೆ.
ಆಗ ಪ್ರಜಾಪತಿ ದಾ ಅಂದಾಗ ನಾನೇನ್ ಮಾಡ್ತೀನಿ, ದಾನ ಅಂತ ಅರ್ಥ ಮಾಡ್ಕೊಳುತ್ತೆ ರಾಜಸ. ಇಲ್ಲ ದಾನ ಮಾಡಲ್ಲ, ಅದು ದಾನ ಮಾಡೋದಿಲ್ಲ. ಇನ್ನು ಅಸುರರು, ಅಸುರ ಅಂದ್ರೆ ಮತ್ತೆ ನಾವು ಹಲವಾರು ರೀತಿಲಿ ನೋಡೋಣ. ಈ ಸದ್ಯಕ್ಕೆ ಅಸುರ ಅಂದ್ರೆ ಸುರರ ಅಲ್ಲ, ಯಾರು ಸುರರು ಅಲ್ಲವೋ ಅವ್ರು ಅಸುರರು. ಮತ್ತೆ ಸುರ ಅಂತ ಏನೋ ಪ್ರಶ್ನೆ ಕೇಳ್ಬೇಕಾಗತ್ತೆ, ಅದು ಮತ್ತೊಂದಿನ ಪೂರ್ತಿ ಬಿಡಿಸಿ ಮಾತಾಡೋಣ. ಸುರ ಅಂದ್ರೆ ಏನು, ಆ ಅಸುರ ಅದಕ್ಕೆ ಆಪೋಸಿಟ್ ಪದ ಯಾಕೆ ಬಂತು, ಸುರವನ್ನ ಯಾವ ರೀತಿ ನೋಡ್ಬೋದು ನಾವು ಅಂತ ಮತ್ತೊಂದಿನ ನೋಡೋಣ. ಸೊ ಅಸುರರು ಸುರರು ಅಲ್ಲದೆ ಇರುವವರು ಅಂತ, ತಾಮಸ ಗುಣವನ್ನು ಅಸುರ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ತಾಮಸ ಗುಣ ಇರುವವನು ಇನ್ನೊಬ್ಬರ ಕೆಡಕನ್ನೇ ಬಯಸ್ತಾನಲ್ಲ, ತನಗೊಳ್ಳೇದಾಗಬೇಕು, ಇನ್ನೊಬ್ಬ ಶತ್ರು ಪರವಾಗಿಲ್ಲ ಅಂತ, ಅವನಿಗೆ ದಯೆ ಬರಬೇಕು. ಈ ತಾಮಸ ಗುಣಕ್ಕೆ ದಯೆ ಬಂದಿಲ್ಲ ಅಂದ್ರೆ ಅದು ಇಡೀ ಪ್ರಪಂಚವನ್ನ ನಾಶ ಮಾಡುತ್ತೆ, ತನ್ನನ್ನೂ ನಾಶ ಮಾಡ್ಕೊಳ್ಳುತ್ತೆ, ಇತರನ್ನೂ ನಾಶ ಮಾಡುತ್ತೆ. ಹಾಗಾಗಿ ತಾಮಸಕ್ಕೆ ಬ್ರಹ್ಮಚರ್ಯ ಪಾಲನೆ ಬಂದಾಗ ಆ ತಾಮಸ ಗೊತ್ತಾಗತ್ತೆ, ಈ ತಾಮಸ ಗುಣ ಒಳ್ಳೇದಲ್ಲ, ಈ ದಯೆ ಇರಬೇಕು. ಅದಕ್ಕೆ ದಯೆ ಧರ್ಮದ ಮೂಲವಯ್ಯ. ಅದ್ ಯಾಕೆ ಪಾಲಿಸ್ಬೇಕು, ಯಾಕೆ ದಯೆ ಬೇಕು? ಬಸವಣ್ಣವ್ರು ಯಾಕಂಗಂದ್ರೆ ದಯೆಯೇ ಮೂಲ. ನಾವು ಮೊದಲು ದಯೆಯನ್ನ ಅಭ್ಯಾಸ ಮಾಡದೇ ಇದ್ದರೆ ನಮ್ಮ ತಾಮಸ ಗುಣ ಹೋಗೋದಿಲ್ಲ. ಈ 3 ಗುಣಗಳು ನನ್ನ ಆತ್ಮೋನ್ನತಿಗೆ ಸಹಾಯವಾಗಬೇಕು ಅಂತಂದ್ರೆ ನಮಗಲ್ಲಿ ದಾ 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 ಇರಬೇಕು, ಅಲ್ಲಿ ದಾಂತ ಇರಬೇಕು, ನಿಗ್ರಹವಿರಬೇಕು, ಮತ್ತಲ್ಲಿ ದಾನವಿದು ದಯೆ ದಾನ ಇರಬೇಕು, ಮತ್ತೆ ದಯೆ ಇರಬೇಕು. ಈ 3 ದಾಗಳನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ. ನಮ್ಮಲ್ಲೇ ಪ್ರಜಾಪತಿ, ನಮ್ಮಲ್ಲೇ ಗುಣಗಳು, ನಮ್ಮಲ್ಲೇ ದಾ ದಾ ದಾ. ಹಾಗೆ ಅಂದ್ರೆ ನನ್ನಲ್ಲಿ ಕ್ವಶನ್ಸ್ ಏನು ಅಂತಂದ್ರೆ, ಇವಾಗ ಇವೆಲ್ಲ ಗುಣದಕ್ಕೂ ಬ್ರಹ್ಮಚಾರ್ಯದಲ್ಲಿದ್ರೆ ಮಾತ್ರ ಈ ಧಾ ದಾ ದಾ ಈ ಪದಗಳೇ ಬರಕ್ ಸಾಧ್ಯ ಅಂತ, ಅಥವಾ ಅವೇ ಮುಖ್ಯವಾದ ಗುಣಗಳು ಈ ರಾಜಸ ಸಾತ್ವಿಕ ತಾಮಸಕ್ಕೆ ಅಂತ. ಈಗ ದಾನ ಮಾಡೋದು ಅಂತಂದಾಗ ನಾನು ದಾನ ಮಾಡಿದೆ ಅಂತಾನೆ ಬರುತ್ತೆ, ದಯ ತೋರಿಸಿ ಅಂದ್ರೆ ನಾನು ದಯ ತೋರಿಸಿದೆ ಅಂತಾನೆ ಬರುತ್ತೆ. ಆಮೇಲೆ ದಾಂತ ಅಂತಂದ್ರೆ ನಾನು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಡೆ ಅಂತ ಬರುತ್ತೆ ಅಲ್ವಾ. ಈ ಇದ್ರಲ್ಲಿ ನಾನು ಇರ್ಬಾರ್ದಲ್ವಾ, ಅಂದ್ರೆ ಬ್ರಹ್ಮಚಾರ್ಯ ಅಂತಂದಾಗ ಅಲ್ಲ, ಬ್ರಹ್ಮಚಾರಿ ಅಂತಂದಾಗ ಬ್ರಹ್ಮವನ್ನೇ ಅರಸುವುದು ಅಥವಾ ತಿಳಿಯುವುದು ಅಂತಂದಾಗ ಅಪ್ಲಿಕೇಶನ್ ಅದೇ ಆಗಿದ್ದಾಗ ಈ ಪದಗಳನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಅದೇ ಕಣಪ್ಪ, ಈಗ ಇದಕ್ಕೊಂದು ಪರಮಹಂಸರ ಕತೆ ಹೇಳ್ತೀನಿ ಕೇಳು. ಬಹುಶಃ ಮುಂಚೆ ಒಂದ್ಸಲಿ ಮಾತಾಡಿದ್ದಂತ, ನಂಗೆ ಯಾವ ಸಂಚಿಕೆ ಅಂತ ಜ್ಞಾಪಕ ಇಲ್ಲ. ಹೀಗೆ 3 ಜನ ಕಳ್ಳರು ಕಾಡಲ್ಲಿ ಇರ್ತಾರೆ, ಒಬ್ಬ ವ್ಯಾಪಾರಿ ಹೋಗ್ತಾ ಇರ್ತಾನೆ ಕಾಡಲ್ಲಿ. 3 ಜನ ಒಬ್ಬ ಹಿಡಿಯವನ್ನ ಕೊಲ್ಲು, ಬಿಡಬೇಡ ಅವನ್ನ, ಕೊಚ್ಬಿಟ್ಟು ಅವನ್ನ ಇರೋದನ್ನ ಲೂಟಿ ಮಾಡು ಅಂತ ಒಬ್ಬ ಹೇಳ್ತಿರ್ತಾನೆ. ಇನ್ನೊಬ್ಬ ಕಟ್ಟಾಕವನ್ನ ಬಿಡಬೇಡ ಅಂತ ಹೊಡೆದು ಬಡದೆಲ್ಲ ಮಾಡಿ ಕಟ್ಟಾಕ್ತಿರ್ತಾನಂತೆ. ಇನ್ನೊಬ್ಬ ಬಂದು ದೋಸ್ತಾನೆ ಮತ್ತವನು ಕೊಲ್ಲು ಅಂತಿರ್ತಾನೆ. ಅವ್ನು ಹಿಂಗೋ ಕನ್ವಿನ್ಸ್ ಮಾಡಿ ಒಬ್ಬ ಬೇಡ, ಹೊಡೆಯೋದು ಬೇಡ, ಕೊಲ್ಲೋದು ಬೇಡ, ಚಿನ್ನ ಇಸ್ಕೊಂಡೈತಲ್ಲ ಕಳ್ಸ್ಕೊಪ್ಪೋಣ ಅಂತ ಅವ್ನು ನೀಟಾಗಿ ಕಟ್ಟೆಲ್ಲ ಬಿಚ್ಚೆಲ್ಲ ಮಾಡಿ, ನೋಡಪ್ಪ ಕಾಡಿಂದ ಇಲ್ಲಿ ಮುಂದಕ್ಕೊಂದು ಶಾರ್ಟ್ ಕಟ್ಟಿದೆ, ಇಲ್ಲಿಂದ ಹತ್ರ ಆಗತ್ತೆ ಊರು, ಹೋಗುವನಂತೆ. ಸರಿ, ಅವ್ನು ವ್ಯಾಪಾರಿ ನೋಡಿದ್ನ, ಅಲ್ಲಪ್ಪ ನೀ ಇಷ್ಟೊಂದು ಒಳ್ಳೆನಾಗಿದೆ, ಕಳ್ತನ ಯಾಕೆ ಮಾಡ್ಕೊಂಡಿದ್ಯಾ, ಬಾ ನನ್ನ ಜೊತೆಗೆ ನಾಡಿಗೆ ಅಂತಾನೆ. ಇಲ್ಲಪ್ಪ ನಾ ಕಾಡಿಗೆ ಸೇರಿದವನು, ಏನೇ ಅದಕ್ಕೂ ನಾ ಕಳ್ಳನೇ, ನಾ ಇಲ್ಲೇ ಇರ್ತೀನಿ, ಹೊರಟೋಗ್ಬಿಟ್ನಂತೆ. ಪರಹಂಸರು ಹೇಳ್ತಾರೆ, ಕೊಚ್ಚು ಕೊಲ್ಲು ಬಿಡಬೇಡ ಅವನನ್ನೆಲ್ಲ ತಾಮಸ ಅಂತೆ, ಹಿಡ್ಕೊಂಡು ಹೊಡೆಯವನ್ನ ಕಟ್ಟಾಕು ಅಂದ್ರೆ ರಾಜಸ ಅಂತೆ, ಕಟ್ ಬಿಚ್ಬಿಟ್ಟು ಕದ್ದಿದ್ದಾಯ್ತಲ್ಲ ಕಳಿಸ್ಕೊಟ್ಟಿದ್ದು ಸಾತ್ವಿಕ ಅಂತೆ. ಈ 3 ಕೊನೆ ಕಳ್ರೆ, ಈ 3ನ ಬಿಟ್ಟೆ ಹೋಗ್ಬೇಕು. ಅದಕ್ಕೆ ಆತ್ಮ ಗುಣಾತೀತ ಅಲ್ವಾ, ಅದಕ್ಕೆ ಯಾವ ಗುಣಗಳು ಇಲ್ಲ ಅಂದ್ಮೇಲೆ ಅದು ಸಾತ್ವಿಕವೂ ಅಲ್ಲ, ರಾಜಸವು ತಾಮಸವೂ ಅಲ್ಲ. ಅದು ನಮ್ಮ ಮೇಲೆ ಹೇರಲ್ಪಟ್ಟಿರುವುದು, ನನ್ನ ಕರ್ಮಗಳಿಂದ ನನಗೆ ಹೇರಲ್ಪಟ್ಟಿರುವುದು. ನಾನು ಜೀವನದಲ್ಲಿ ಹೇಗೆ ನಡ್ಕೊಂಡಿದ್ದೀನಿ, ಕರ್ಮ ನನ್ನ ಜೀವನದಲ್ಲಿ ಹೇಗೆ ನಡ್ಕೊಂಡಿದ್ದೀನಿ, ನನಗೆ ಹೇಗೆ ಜ್ಞಾನವನ್ನ ಸಂಪಾದಿಸಿದ್ದೀನಿ, ಯಾವ ರೀತಿ ಸಂಸ್ಕಾರವನ್ನ ಬೆಳೆಸ್ಕೊಂಡಿದ್ದೀನಿ, ಅದ್ರ ಮೇಲೆ ನನ್ನಲ್ಲಿ ಸಾತ್ವಿಕ ಗುಣ ಹೆಚ್ಚ, ರಾಜಸ ಗುಣ ಹೆಚ್ಚ, ಮತ್ತೆ ತಾಮಸ ಗುಣ ಹೆಚ್ಚಾದ ಪ್ರಮೋಷನ್ ಬದಲಾಗ್ತಾ ಹೋಗುತ್ತೆ. ನನ್ನ ಸಂಸ್ಕಾರ ತಕ್ಕಂಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಜೀವಾತ್ಮನಾಗಿದ್ದಾಗ. ಬಟ್ ನನ್ನ ಅರಿವು ನನಗೆ ಬಂದಾಗ ಆ ಗುಣಗಳು ಯಾವ್ದು ಅಲ್ವಲ್ಲ ನಂದು. ಸೊ ಬ್ರಹ್ಮಚರ್ಯ ಆಚರಿಸುವುದರಿಂದ, ಬ್ರಹ್ಮನನ್ನೇ ಬಯಸಿ ಬ್ರಹ್ಮನ ತಿಳಿದು ಏನೇನೆಲ್ಲ ತಿಳಿತೀವೋ ಬ್ರಹ್ಮನ ಬಗ್ಗೆ ಓದೋದ್ರಿಂದ, ಗುರುವಿನ ಉಪದೇಶದಿಂದ ಅಪ್ಲಿಕೇಶನ್ ಮಾಡೋದ್ರಲ್ಲಿ, ಇದನ್ನ ಬ್ರಹ್ಮನ್ನೇ ಕಂಡಿಲ್ಲ, ಬ್ರಹ್ಮನ ಆಚರಿಸ್ತಿದ್ಯಾ ಅಷ್ಟೇ. ಭಗವಂತನ ಬಗ್ಗೆ ನಾವೇನೆಲ್ಲ ಶಾಸ್ತ್ರಗಳಲ್ಲಿ ಗುರು ಹೇಳ್ತಾರೆ, ಮತ್ತೊಂದು ಮಾಡ್ತಾರೆ, 10 ಕಮೆಂಡ್ಮೆಂಟ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಧಮ್ಮಪದದ ಪಂಚಶೀಲ ತ್ರಿಶರಣ ಇರ್ಬೋದು, ಬಸವಣ್ಣ ಹೇಳಿದ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋದಿರ್ಬೋದು, ಯಾವುದೇ ಇರ್ಬೋದು.
ಅಲ್ವಾ, ಅಹಿಂಸೆಯ ಪರಮಧರ್ಮ ಅಂತ ಹೇಳಿದಿರ್ಬೋದು. ಇವೆಲ್ಲವೂ ಕೊನೆಗೆ ನಮಗೆ ಹಿತನುಡಿಗಳು. ಬ್ರಹ್ಮಚರ್ಯ ಇದು ಅಪ್ಲೈ ಮಾಡಿ ಲೈಫಲ್ಲಿ ಅಂತ. ಇದನ್ನ ಅಪ್ಲೈ ಮಾಡ್ತಾ 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 ನಾನು ತಾನಾಗಿ ಹೋಗುತ್ತೆ. ಅಲ್ಲಿವರೆಗೆ ಸದ್ಯಕ್ಕೆ ನಾನು ದಾನ ಮಾಡಿದ್ರೆ ಮತ್ತೊಮ್ಮೆ ಬರ್ತಿರತ್ತಲ್ಲ. ಬ್ರಹ್ಮಚರ್ಯ ಬಂದಾಗ ನಾನು ಹೋಗುತ್ತೆ. ಬ್ರಹ್ಮಚರ್ಯ ಬಂದ ನಾನು ದಾನ ಮಾಡಿದೆ, ನಾನು ದಯ ತೋರಿಸಿ ಹೋಗ್ಬೇಕು. ನೀ ಹೇಳ್ದಂಗೆ ರೈಟ್ ಕ್ವಶನ್. ಹಂಗ ನಾನು ದಯ ತೋರಿಸ್ತೀನಿ, ನಾನ್ ತೋರಿಸ್ತೀನಿ ಆಗಲ್ಲ. ಅಭ್ಯಾಸ ಮಾಡ್ತಾ ಮಾಡ್ತಾ ತಾನಾಗಿ ಹೋಗ್ಬೇಕು. ಇದಕ್ಕೆ ಉಪನಿಷತ್ತಲ್ಲಿ ಚೆನ್ನಾಗಿ ಬರುತ್ತೆ, ಕಥೋಪನಿಷತ್ತಲ್ಲಿ ನಚಿಕೇತನ ತಂದೆ ಒಂದು ವಿಶ್ವಜಿತ್ ಯಾಗ ಏನೋ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಎಲ್ಲವನ್ನೂ ಕೊಟ್ಬಿಡ್ಬೇಕು, ಎಲ್ಲವನ್ನೂ ದಾನ ಮಾಡ್ಬೇಕಾ, ಹೋಮ ಮಾಡ್ಬೇಕಂದ್ರೆ, ಯಾಗ ಮಾಡ್ಬೇಕಂದ್ರೆ. ಆಗ ಹಸು ಕೊಡ್ಬೇಕಾ, ಗೊಡ್ಡಸು ಕೊಟ್ಬಿಡೋದು. ಬಟ್ಟೆ ಕೊಡ್ಬೇಕಾ, ಹಳೇದು ಹರಿದಿರೋದು ಕೊಟ್ಬಿಡೋದು. ಹಿಂಗೆ ಯಾವ್ದು ಅಂದ್ರೆ ದಾನಕ್ಕೆ ಯೋಗ್ಯವಾದದ್ದಲ್ಲದನ್ನೇ ಕೊಡೋದು. ನಮ್ಮಲ್ಲಿ ಈಗಲೂ ಅದೇ ಮಾಡ್ತೀವಿ. ಈ ಮನೆಗ್ ಬಂದ್ರೆ ತೆಂಗಿನಕಾಯಿ, ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರಲ್ಲ, ಎಷ್ಟು ಚೆನ್ನಾಗಿರತ್ತದು ಅಲ್ವಾ. ಅಷ್ಟು ಚೆನ್ನಾಗಿ ದಾನ ಮಾಡ್ತೀವಿ ನಾವು. ಹಾಗಾಗಿ ನೋಡ್ತೀವಲ್ಲ ಎಲ್ಲ ಕಡೆ ಇದು ಈ ನಾವು ಬಳಸಿದ್ನೇ ಕೊಡ್ತೀವಿ. ಫ್ರೆಂಡ್ಸ್ ಕಡೆ ನಾನು ಎಷ್ಟು ಅಂತಲ್ಲ, ನಂಗೆ ಯೂಸ್ ಆಗಲ್ಲ ತಗೋ ಅಂತ ಕೊಡ್ತಾರೆ. ಹಂಗೆ ಯೂಸ್ ಆಗಲ್ಲ ಮಾತ್ರ ಕೊಡ್ತಿದ್ದೇನು. ಅದು ಅಂದ್ರೆ ನನ್ಗೇನ್ ಇಲ್ಲಪ್ಪ, ನಂಗೇನ್ ಬರ್ಡನ್ ಆಗಲ್ಲ, ನನ್ ಕನ್ವಿನ್ಸ್ ಮಾಡೋದಕ್ಕೆ ಎಷ್ಟು ಜನ ಹೇಳ್ತಾರೆ, ಇಲ್ಲ ನಂಗೇನ್ ಯೂಸ್ ಇಲ್ಲ, ನನ್ಗೇನು ತೊಂದ್ರೆ ಇಲ್ಲ, ನೀವ್ ಬಳಸ್ಕೋಬಹುದು, ನಂಗೆ ಅದ್ರ ಅವಶ್ಯಕತೆ ಇವತ್ತಿಲ್ಲ ಅಂತ ನಮ್ಗೆ ಕನ್ವಿನ್ಸ್ ಮಾಡೋಕ್ಕೂ ಕೆಲವ್ರು ಹೇಳ್ತಾನೆ, ಇಲ್ಲ ಅಂತ ಹೇಳಲ್ಲ. ಅದು ಬಿಟ್ಟು ಹೇಳ್ದೆ ಇದ್ರು ಕೂಡ ಒಬ್ಬರು ಭಾವನೆ ಇರುತ್ತೆ, ನಮ್ಗೆ ಯೂಸ್ ಆಗದ್ ಮಾತ್ರ ಕೊಡ್ತೀವಿ, ಹಾಳಾಗಿದ್ದನ್ನ ಕೊಡ್ತೀವಿ. ಇದು ಒಂದು ಹಂತ ಮನುಷ್ಯನಿಗೆ. ಅದಾದ ನಂತರ ಅದು ಬರ್ತಾ ಹೋಗುತ್ತೆ. ಹಾಗೆ ನಚಿಕೇತನ ತಂದೆನೂ ಹಾಗೆ ಮಾಡಿದ್ದು ಉಲ್ಲೇಖ ಬರುತ್ತೆ. ಎಲ್ಲವನ್ನು ತಾನು ಬಳಸಿದ್ದನ್ನು, ಕೆಟ್ಟ ಹೋಗಿರೋದನ್ನು, ಯಾವ್ದನ್ನ ಡಿಸ್ಕಾರ್ಡ್ ಮಾಡ್ಬೇಕು, ಡಿಸ್ಕಾರ್ಡ್ ಮಾಡೋದನ್ನ ಕೊಟ್ಬಿಡ್ತಿರ್ತಾನೆ. ಅದು ಒಂದು ಹಂತ ಮನುಷ್ಯನಲ್ಲಿ. ಅದು ಹೋಗ್ಬೇಕು. ನೀ ಹೇಳ್ದಂಗೆ ನಾನು ಕೊಟ್ಟೆ ಹೋಗ್ಬೇಕು, ಬರೀ ಕೊಟ್ಟೆ ಅಷ್ಟೇ ಇರ್ಬೇಕು. ಕೊಟ್ಟೆನೂ ಆಗಲ್ಲ ಕೊನೆಗೆ. ಆ ಹಂತ ಬರುತ್ತಲ್ಲ, ಈವರಾರ್ ಕುಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ. ಇಸ್ಕೊಳಕ್ ನೀನ್ಯಾರು, ಕೊಡಕ್ ನಾನ್ಯಾರಪ್ಪ. ನಾವೇ ನೈವೇದ್ಯ ಭಾಗ, ನಿಮಿತ್ತ ಮಾತ್ರ ಅಂತ ಆ ಹಂತ ಬರುತ್ತೆ. ಅದು ಬರೋದಕ್ಕೆ ಇದು ಫಸ್ಟ್ ಶುರು. ಬ್ರಹ್ಮಚರ್ಯ ಆಚರಿಸ್ತಾ ಆಚರಿಸ್ತಾ ಅಲ್ಲಿ 3 ಗುಣಗಳಿಗೆ ಇದನ್ನ ಕಲಿಸ್ತಾ ಹೋಗ್ಬೇಕು. ದಾ ಕಲಿಸ್ತಾ ಹೋದ ಮುಂದೊಂದಿನ ನಾನು ದಯೆ ತೋರದೆ ಹೋಗುತ್ತೆ, ನಾನು ದಾನ ಮಾಡದೆ ಹೋಗುತ್ತೆ, ನಾನು ದಮಿಸದೆ ಹೋಗುತ್ತೆ ಮುಂದೆ. ಸದ್ಯಕ್ಕಿದು ಅಪ್ಲಿಕೇಶನ್, ನಾಟ್ ರಿಯಲೈಸೇಷನ್. ಬ್ರಹ್ಮಚರ್ಯ ಇಸ್ ನಾಟ್ ರಿಯಲೈಸೇಷನ್, ಇಟ್ ಇಸ್ ಅಪ್ಲಿಕೇಶನ್. ಹಾಗಾಗಿ ದಾದಲ್ಲಿ ಮೊದಲು ನಾನು ಬಂದ್ರೂ ತೊಂದರೆ ಇಲ್ಲ. ಹಾಗಂತ ನಾವು ಟೇಕ್ ಆಫ್ ಗ್ರಾಂಟೆಡ್ ಮಾಡ್ಕೋಬಾರ್ದು. ಪರವಾಗಿಲ್ವಾ, ನಾನು ಬರ್ಬೋದಾ, ಸರಿ ಬಿಡು ಅಂತ ಟೇಕ್ ಆಫ್ ಗ್ರಾಂಟೆಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಅರಿವಿನಲ್ಲೇ ಅದನ್ನ ನಾನು ಅನ್ನೋದು ಬಿಡೋದಕ್ಕೆ ಪ್ರಯತ್ನ ಪಡ್ಬೇಕು. ನೀವು ಅಪ್ಲಿಕೇಶನ್ ಅಂತ ಹೇಳ್ತಿರಲ್ಲ, ನೀವು ಸುಮಾರು ಕವರ್ ಮಾಡಿದಿರ ಆಲ್ರೆಡಿ, ಅಪ್ಲಿಕೇಶನ್ ಮಾಡೋದು ಹೇಗೆ ಅಂತ. ಬಟ್ ಡೇ ಟು ಡೇ ಲೈಫಲ್ಲಿ ಆಯ್ತು, ಇದು ನಾವು ಎಷ್ಟೇ ನಾವು ಉಪನಿಷತ್ತು ಕೋಟ್ ಮಾಡ್ಲಿ, ನೀವು ಅದು ಕಥೆದು ಕೋಟ್ ಮಾಡ್ಲಿ, ನನಗೆ ಇವತ್ತಿನ ದಿನ ನನಗೆ ಹೇಗೆ ಅಪ್ಲಿಕೇಬಲ್ ಇದು ಅನ್ನೋದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ನಮಗೆ ಹೇಗೆ ಅಪ್ಲಿಕಬಲ್ ಅಂತಂದಾಗ, ಬಹುಶಃ ನಮ್ಮಲ್ಲಿ ನಾವು ಗುಣಗಳನ್ನ ಅಫೆಂಡ್ ಆಗದೆ, ನಮಗೆ ನಾವು ಅಫೆಂಡ್ ಆಗದೆ, ನಮ್ಮ ಗುಣಗಳನ್ನ ನಾವು ಜಸ್ಟಿಫೈ ಮಾಡ್ಕೊಳ್ದೆ, ನಮ್ಮನ್ನು ನಾವೇ ನೋಡ್ಕೊಂಡಾಗ, ನಮ್ಮನ್ನು ನಾವೇ ಇವಾಗ ಹೇಗೆ, ಇವಾಗ ನಿನ್ನ ತಪ್ಪುಗಳು ನನಗೆ ಕಾಣುತ್ತೆ, ನನ್ನ ತಪ್ಪು ನಿನಗೆ ಕಾಣುತ್ತಲ್ವ, ಹಾಗೆ ನನ್ನಿಂದ ಹೊರಗೆ ನಾನೇ ನಿಂತು, ನಾನು ಇನ್ನೊಬ್ಬನ ಜಾಗದಲ್ಲಿ ನಿಂತು ಅದನ್ನ ನೋಡ್ಬೇಕು. ಉದಾಹರಣೆ, ಅಲೆಕ್ಸಾಂಡರ್ ಮತ್ತು ಪುರರವನ ಕತೆ ತುಂಬಾ ಚೆನ್ನಾಗಿದೆ. ಅವನ್ನ ಸೋಲಿಸ್ಬಿಡ್ತಾರೆ, ಅಲೆಕ್ಸಾಂಡರ್ ಪುರರವನ್ನ ಕರ್ಕೊಂಬಂದಿರ್ತಾರೆ. ಅವನ್ನ ಅಲೆಕ್ಸಾಂಡರ್ ಹತ್ರ ಅವ್ನು ಕೇಳ್ತಾನೆ, ಇನ್ನು ಹೇಗೆ ಟ್ರೀಟ್ ಮಾಡ್ಬೇಕು ಹೇಳು, ವಾಟ್ ಶುಡ್ ಐ ಡೂ ವಿತ್ ಯು ಅಂತ ಕೇಳ್ತಾನೆ. ಅದಕ್ಕೆ ಪುರರವ ಚೆನ್ನಾಗಿ ಹೇಳ್ತಾನೆ, ನನ್ನ ಜಾಗದಲ್ಲಿ ನೀನಿದ್ದು ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನಿನಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ನಿಂಗೆ ಅನ್ನಿಸ್ತಿತ್ತು, ಆತ ನನ್ನ ಟ್ರೀಟ್ ಮಾಡ್ಬಿಡ್ತಾನೆ. ಗೊತ್ತಾಗ್ತಿದೆ ಅಂತ. ನನ್ನ ಜಾಗದಲ್ಲಿ ನೀ ಇದ್ದಿದ್ರೆ ನಿನ್ಗೆ ಅನ್ನಿಸ್ತಿತ್ತು, ನಾನು ಅಲ್ಲಿ ಕೂತಿದ್ರೆ ರಾಜನಾಗಿ ಗೆದ್ದವನಾಗಿ ಕೂತಿದ್ದೆ, ಹೇಗೆ ಟ್ರೀಟ್ ಮಾಡಿ ನಿಂಗೆ ಅನ್ನಿಸ್ತಿತ್ತು, ಆತ ನನ್ನ ಟ್ರೀಟ್ ಮಾಡಪ್ಪ ಅಂತ ಕೇಳ್ತಾನೆ ಅಲ್ವಾ. ಅದು ಕನ್ನಡಿ ಹಿಡಿದಾಗೆ. ಹಾಗೆ ನಾವು ನಮ್ಮಿಂದ ಹೊರಗಾಗಿ ನಿಂತು, ಒಮ್ಮೆ ನನ್ನ ತಂದೆಯ ಜಾಗದಲ್ಲೋ, ನನ್ನ ತಾಯಿಯ ಜಾಗದಲ್ಲೋ, ನನ್ನ ಹೆಂಡತಿಯ ಜಾಗದಲ್ಲೋ, ಮಕ್ಕಳ ಜಾಗದಲ್ಲೋ, ಸೊಸೈಟಿಯ ಜಾಗದಲ್ಲೋ ಒಂದು ಕ್ಷಣ ನಿಂತು, ಯಾರು ನನ್ನ ಬಗ್ಗೆ ತಪ್ಪು ಹೇಳ್ತಾರೆ, ಇದನ್ನ ತಪ್ಪು ಗುಣ, ಇದನ್ನ ಅವಗುಣ, ಇದು ನಿನ್ನ ನ್ಯೂನ್ಯತೆಗಳು ಅಂತ ಹೇಳಿದಾಗ ನಾವು ಅಫೆಂಡ್ ಆಗ್ತೇನೆ. ಒಂದು ಕ್ಷಣ ಆ ಜಾಗದಲ್ಲಿ ನಿಂತು ಏನ್ ಕಂಡಿರ್ಬೋದು ಆತಂಗೆ. ಈಗ ಊಟ ಮಾಡ್ಬೇಕಿಲ್ಲ, ಅಗಲಿ ಆಗ್ಬಿಟ್ಟಿರುತ್ತೆ, ಪಕ್ಕದಲ್ಲಿ ಹೇಳ್ತಾರೆ ಅಗಳಾಗಿದೆ ನೋಡಿ ಅಂತ, ನಾವು ಒರೆಸ್ಕೊಳ್ತೀವಿ, ಹೌದಲ್ವಾ. ಹಾಗೆ ನಮ್ಮ ಮನಸ್ಸಿಗೂ ಅಗಳಾಗಿರುತ್ತಲ್ಲ, ಸಮಾಜದಲ್ಲಿ ಬದುಕೆನ್ನುವ ಆಹಾರವನ್ನು ಸೇವಿಸ್ತಾ ಇರುವಾಗ ಅಲ್ಲಿ ಅಗಳಾಗುತ್ತೆ. ಆಗ ಯಾರೊಬ್ಬಲ್ಲಿ ಅಗಳಿದೆ ಅಂದಾಗ ತಿದ್ಕೋಬೋದಲ್ಲ,
ನಾ ತಿನ್ನೋದೇ ಹಿಂಗೆ, ಅನ್ನ ಇರೋದೇ ಹಂಗೆ, ಅದು ಅಂಟ್ಕೊಳತ್ತೇನ್ ಇವಾಗ ಅಂತ ಅಂದ್ಬಿಟ್ರೆ ಏನೂ ಮಾಡಕ್ಕಾಗಲ್ಲ. ಅಲ್ವಾ? ಇದು ಬೇಸಿಕ್ ಅದು. ನಾವು ನಮ್ಮಿಂದ ಹೊರಗಾಗಿ ನಿಂತು ಒಬ್ಬ ಹೊಗಳದ ಅಂದಾಗ ನಾವು ಮೆಚ್ಕೊಳ್ಳೋದ್ರ ಬದಲು ಅಲ್ಲಿ ನಿಂತು ಯಾವ ಗುಣವನ್ನು ನನಗೆ ಹೊಗಳದ ಆತ, ಯಾಕೆ ನಂಗೆ ಆ ಮೆಚ್ಚುಗೆ ಬಂತು, ಆ ಗುಣವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ? ನನಗೊಬ್ಬ ಬೈದ ಅಂದ ತಕ್ಷಣ ಒಂದು ಕ್ಷಣ ಯೋಚನೆ ಮಾಡಿ, ಬೈಯೋದಕ್ಕೆ ನಾನು ಕಾರಣ ಆಗಿರ್ಬೋದಲ್ಲ. ಒಬ್ಬ ನಾನು ದ್ವೇಷ ಮಾಡ್ದಂದ್ರೆ ದ್ವೇಷದ ನಂದು ಸ್ವಲ್ಪ ಪಾಲಿರ್ಬೋದಲ್ಲ. ಇಷ್ಟಿಲ್ಲ ಅಂದ್ರೆ ಇಷ್ಟ ಆಗಿರತ್ತಾ? 100% ಯಾರೇ ಪರ್ಫೆಕ್ಟ್ ಆಗಿರಲ್ವಾ? ಪರ್ಫೆಕ್ಟ್ ಆಗಿರೋ ಅವರೇ ಬುದ್ಧ ಆಗ್ಬಿಡ್ತಿದ್ರು ಅಲ್ವ? ಗಲ್ಲಿಗೂ ಬುದ್ಧ ಸಿಕ್ತಿದ್ದ ಇಲ್ಲ ಅಲ್ಲ. ಸೊ ಇಲ್ಲಿ ಯಾರು ಎಲ್ಲರೂ ಬುದ್ಧ ಆಗಿಲ್ಲ ಅಂದ್ರೆ ನೀನು ಅದು ಆ ಹಂತಕ್ಕೆ ತಲುಪಿಲ್ಲ ಅಂತ. ಆ ಹಂತಕ್ಕೆ ತಲುಪಿಲ್ಲ ಅಂದ್ರೆ ತಿದ್ಕೊಳ್ಳೋಕೆ ತುಂಬಾ ಇದೆ ಅಂತ ಅರ್ಥ ಆಯ್ತು. ಸೊ ತಿದ್ಕೊಳ್ಳಿ, ಹೌದಲ್ವಾ? ಆಗ ನಿನ್ನಿಂದ ಹೊರಗೆ ನಿಂತು ನಮ್ಮನ್ನು ನಾವು ನೋಡ್ಕೊಳ್ಳೋದಿಲ್ಲ. ಅದಾಯ್ತು, ನಮ್ಮಿಂದ ಹೊರಗೆ ನಿಂತ್ಕೊಂಡು ನೋಡ್ಕೊಳ್ಳೋದು ಹೇಗೆ? ಅದಕ್ಕೆ ಮತ್ತೆ ಕಷ್ಟ ಆಗತ್ತಲ್ಲ, ಧ್ಯಾನ ಕೂರಕ್ಕಾಗಲ್ಲ, ಮತ್ತೊಂದಾಗಲ್ಲ. ಒಂದು ಪಾತಿಲ್ಲ ಅಂದಾಗ ಮಾಡ್ಬೋದದು ಬಹಳ ಸಿಂಪಲ್ ಆದ ಒಂದು ಸರಳ ಒಂದು ಉಪಾಯ ಅಂದರೆ ಬಹುಶಃ ಹೇಳಿದ್ನಲ್ಲ, ನಾನು ನನ್ನ ಮಗುವಿನ ಶೂನಲ್ಲಿ ನಿಂತು ನೋಡ್ಬೋದು, ಹೆಂಡತಿಯ ಶೂನಲ್ಲಿ ನಿಂತು ನೋಡ್ಬೋದು, ಹೆಣ್ಣಾಗಿದೆ ಗಂಡನ ಶೂನಲ್ಲಿ ನಿಂತು ನೋಡ್ಬೋದು, ಅಪ್ಪ ಅಮ್ಮನ ಶೂನಲ್ಲಿ, ಎಲ್ಲರ ಶೂನಲ್ಲಿ ನಿಂತು ನಾನು ಹೇಗೆ ಕಾಣ್ತಿದ್ದೀನಿ ಅವರಿಗೆ, ಯಾವ ರೀತಿ ನಾನು ವ್ಯವಹಾರದಿಂದಾಗಿ ಅವ್ರಿಗದ ಹಾಗೆ ಭಾಸವಾಗ್ತಿದೆ, ಇದರಲ್ಲಿ ನನ್ನ ಪಾಲು ಕೂಡ ಎಷ್ಟಿದೆ, ಅದನ್ನು ನನಗೆ ನಾನು ಅಫೆಂಡ್ ಆಗದೆ, ಯಾವುದಕ್ಕೂ ನಾನು ಜಸ್ಟಿಫಿಕೇಶನ್ ಕೊಡದೆ ಯೋಚನೆ ಮಾಡಿದ್ರೆ ಬಹುಶಃ ತಿದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಜೀಸಸ್ ಜಡ್ಜ್ ಅಂಡ್ ಬಿ ಜಡ್ಜ್ಡ್ ಅಂದ. ನಾ ಇನ್ನೊಬ್ಬನ ಜಡ್ಜ್ ಮಾಡ್ತೀನಿ, ನಾ ಇನ್ನೊಬ್ಬಕ್ಕೆ ಜಡ್ಜ್ ಮಾಡಿಸ್ಕೊಳಕ್ಕೆ ನಾ ರೆಡಿ ಇರಬೇಕು. ನೀ ಅಂಥವನೇ ಅಂತ ಅಂತೀನಿ ಅಂದರೆ ಅವನು ಕೂಡ ನಿನಗೆ ನೀ ಅಂಥವನೇ ಅಂತ ನಾನು ಒಪ್ಕೊಳ್ಳೋಕೆ ರೆಡಿ ಇರಬೇಕು. ಜಡ್ಜ್ ಅಂಡ್ ಬಿ ಜಡ್ಜ್ಡ್, ಅದ್ಭುತ ಯೋಗ ಸೂತ್ರ ಅದು, ಜೀಸಸ್ ನಮಗೆ ಕೊಟ್ಟಿರೋದು. ಹಾಗೆ ಅದನ್ನು ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ. ಇನ್ನೊಬ್ಬರ ತಪ್ಪನ್ನ ಹುಡುಕ್ತಿದ್ದೀವಿ ಅಂದರೆ ನಮ್ಮ ತಪ್ಪು ನಾವು ಹುಡುಕ್ದನ್ನ ಕೇಳಿಸ್ಕೊಳ್ಳೋವಂಥ, ತಿದ್ದುಕೊಳ್ಳೋವಂಥ ನನ್ನೆಲ್ಲ ಮನಸ್ಥಿತಿ ಬರಬೇಕು. ನಾನು ಯಾರೆಲ್ಲ ಏನೆಲ್ಲ ಹೇಗೆ ಬಿಹೇವ್ ಮಾಡ್ತೀನಿ, ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ, ಇದು ಒಂದು ಕ್ಷಣ ಕೂತು ನಾವು ಯೋಚನೆ ಮಾಡ್ಬೋದಲ್ಲ. ಇನ್ನೊಬ್ಬನ ಜಾಗದಲ್ಲಿ ನಿಂತು ನಾನು ಹೇಗೆ ಕಾಣ್ತಿದ್ದೀನಿ ನಾನು ನೋಡಿದ್ರೆ ಬಹುಶಃ ಸಾಧ್ಯ ಆಗುತ್ತೆ. ಎಲ್ಲವನ್ನು ಧ್ಯಾನ ಮಾಡೇ ಕಂಡ್ಕೋಬೇಕು ಅಂತಿಲ್ಲ ಕಣಪ್ಪ. ಬದುಕೆ ಎಷ್ಟು ಚೆನ್ನಾಗಿ ಪಾಠ ಕಲಿಸುತ್ತೆ ಅಂದರೆ, ಅದು ಎಷ್ಟೋ ವಿಷಯಗಳನ್ನ ಕಣ್ಣು ಮುಚ್ಕೊಂಡು ಹಿಂಗೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಜಪಮಾಲೆ ಹಿಂಗೆ ತಿರುಗಿಸ್ಕೊಂಡು ಹಠಯೋಗ ಮಾಡ್ಕೊಂಡೆಲ್ಲ ತಿಳ್ಕೊಳ್ಳೋಂಥ ದೊಡ್ಡ ಘನವಾದ ವಿಷಯ ಏನಿಲ್ಲ ಪ್ರಪಂಚದಲ್ಲಿ. ಬದುಕಿಗಿಂತ ದೊಡ್ಡ ಯೋಗ ಶಾಲೆ ಇದೆಯಾ? ಬದುಕಿಗಿಂತ ದೊಡ್ಡ ಗುರು ಇದೆಯಾ? ಅದಕ್ಕೆಲ್ಲ ಭಗವಂತ ನಮ್ಮ ಬದುಕನ್ನ ಕೊಟ್ಟಿರೋದು. ಅದನ್ನೆಟ್ಟು ನಡೀತಾ ಹೋಗ್ಬಿಟ್ರೆ ಬದುಕೇ ಕಲ್ಸುತ್ತೆ ಪಾಠ ನಮಗೆ. ಅದಕ್ಕೆ ಕಲಿಯಕ್ಕೆ ರೆಡಿ ಇಲ್ಲದೆ ನಾನು ಅದಕ್ಕೆ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಆ ಕ್ಲಾಸ್ಗೆ ಹೋಗ್ತೀನಿ, ಈ ಕ್ಲಾಸ್ಗೆ ಹೋಗ್ತೀನಿ, ಮೋಟಿವೇಶನ್ಗೆ ನಾನು ಸ್ಪೀಚ್ ಕೇಳಕ್ಕೆ ಹೋಗ್ತೀನಿ ಅಂದರೆ ನಂಗೆ ನಗು ಬರುತ್ತೆ. ಬದುಕಿಗಿಂತ ಮೋಟಿವೇಶನ್ ಬೇಕಾ? ನಿನ್ನ ಕಷ್ಟಕ್ಕಿಂತ ಮೋಟಿವೇಶನ್ ಬೇಕಾ ನಿನಗೆ ಪರಿಹಾರ ಹುಡ್ಕೊಳ್ಳೋಕ್ಕೆ? ಅಲ್ಲಪ್ಪ, ನನ್ನ ಜೀವನ ನಂಗೆ ಕಷ್ಟ ಇದೆ ಅಂದರೆ ಅದೇ ನನ್ನ ಮೋಟಿವೇಶನ್, ನಾನು ದುಡಿಯೋದಕ್ಕೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮೋಟಿವೇಶನ್ ಆಗಬೇಕು, ಯಾವೊಂದು ಬಂದು ಸ್ಪೀಚ್ ಆಗಬೇಕು. ಅಲ್ಲೋಗಿ ಪಾಪ ಮೊದಲೇ ಕಷ್ಟ, ಮತ್ತೊಬಿಟ್ಟು ಯಶಸ್ಸಿಗೆ 6 ಮೆಟ್ಟಲು, ಅದು ಓದು ಮುಗಿಸಿ ಒಳಗೆ ಯಶಸ್ಸಿಗೆ 7 ಮೆಟ್ಲು. ಎಕ್ಸ್ಟ್ರಾ ಮೆಟ್ ಎಲ್ಲಿಂದ ಬಂತು ಅಂತಲೇ ಗೊತ್ತಾಗಲ್ಲ. ಮತ್ತೆ ಎಕ್ಸ್ಟ್ರಾ 200 ರೂಪಾಯಿ ಜಾಸ್ತಿ ಖರ್ಚೋದಕ್ಕೆ ಬೆಸ್ಟ್ ಸೆಲ್ಲರ್ ಬೇರೆ ಹಾಕ್ಬಿಟ್ಟಿರ್ತಾನೆ. 6 ಮೆಟ್ಲು ಓದ್ ಮುಗಿಸೋ 7 ಮೆಟ್ಲು ಆಗ್ಬಿಟ್ಟಿರುತ್ತೆ. ಮತ್ತೆ ನೀವು ವಿಲ್ ನೆವರ್ ರೀಚ್. 6 ಮೆಟ್ಲು 7 ಮೆಟ್ಲು, ಅದು ಮತ್ತೆ 8ನೇ ಮೆಟ್ಲು ಆಗ್ಬಿಡ್ಬೋದು ಅಲ್ವಾ? ಬೇಕಂತ ಒಂದು ಮೆಟ್ಲು ಲೆಸ್ ಮಾಡ್ಬಿಟ್ಟು ರಿಲೀಸ್ ಮಾಡಿದ್ದಾನೆ ಹಂಗಾರೆ ಅವನು. ಅಥವಾ ಬುಕ್ ಬರ್ದ್ಮೇಲೆ ಅವ್ನಿಗೆ ಗೊತ್ತಾಯ್ತು, ಆ ಬುಕ್ ಸಕ್ಸಸ್ ಆದ ತಕ್ಷಣ ಬುಕ್ ಗೊತ್ತಾಯ್ತು, ಇದು ಒಂದು ಪಾಯಿಂಟ್ ಇದೆಯಾ ಹಾಗಾದ್ರೆ, ಮತ್ತೆ ಆಡ್ ಮಾಡೋದು. ನಾ ಮೊದಲೇ ಯಾಕೆ ಹೊಳಿಲಿಲ್ಲ ಅವ್ನಿಗೆ? 7 ಮೆಟ್ಲುಗಳು, ಇವಾಗ 6 ಮೆಟ್ಲು ಹೊಳೆದಿತ್ತು, ಮತ್ತೆ ಆಮೇಲೆ ಯಾಕೆ ಎಕ್ಸ್ಟ್ರಾ 1 ವರ್ಷ ಬಿಟ್ಟು 7ನೇ ಮೆಟ್ಲು ಹೊಳಿತು ಅವನಿಗೆ? ಹಂಗಾರೆ ಎಷ್ಟು ಮೆಟ್ಲು ಅಂತ ಓದ್ತಾ ಕೂತ್ಕೋಬೇಕು ಇವ್ರುಗಳು. ನ್ಯೂಸೆನ್ಸ್ ಅನ್ಸ್ಬಿಡುತ್ತೆ ನನ್ಗೊಂದು ಕೆಲವೊಂದು. ನಿನ್ನ ಬದುಕೇ ಅದ್ಭುತವಾಗಿ ಪಾಠವನ್ನ ಕಲಿಸಬಲ್ಲದು. ಅದಕ್ಕೆ ನಾವು ಒಪ್ಕೊಂಡ್ವಾ? ನಾವು ಒಪ್ಕೋಬೇಕು. ಬಟ್ಟೆ ಕ್ವಾಲಿಟಿ ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ಗಾರ ಹರಿದೋಗುತ್ತೆ, ಜೋರ ಬಡ್ದು ಹರಿದೋಗುತ್ತೆ. ಬದುಕು ನಮ್ಮನ್ನು ಒಗೆಯುತ್ತೆ. ನಾವು ಒಳ್ಳೆ ಬಟ್ಟೆ ಆಗಿರ್ಬೇಕಷ್ಟೇ, ಕೊಳೆ ಆಗಿರಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ಟೆ ಕೊಳೆ ಆಗಬೇಕು, ಬಟ್ ಶುದ್ಧ ಮಾಡಿಸ್ಕೊಳ್ಳೋಷ್ಟು ಗಟ್ಟಿ ಇರ್ಬೇಕು ಬಟ್ಟೆ ಅಲ್ವಾ? ಸೋಪ ಕುಜ್ಜಿದ್ರು ಸಹಿಸ್ಕೋಬೇಕು, ಹಿಂಡಿದ್ರೆ ಸಹಿಸ್ಕೋಬೇಕು, ಒಣಗಾಕರೆ ಸಹಿಸ್ಕೋಬೇಕು. ಅದೆಲ್ಲ ಸಹಿಸ್ಕೊಂಡಾಗ ಬದುಕೆ ನಮ್ಮನ್ನ ಶುದ್ಧ ಮಾಡಿಕೊಡುತ್ತೆ ಅಲ್ವಾ? ನಮ್ ಕೊಳೆ ಆಯ್ತು ಅನ್ನೋದಕ್ಕಿಂತ ಕ್ಲೀನ್ ಮಾಡ್ಕೊಳ್ಳೋದಂಗೆ ಯೋಚನೆ ಮಾಡ್ಬೋದಲ್ಲ. ಅದೇ ಸಾಕಲ್ಲ ಮೋಟಿವೇಶನ್ನು. ಇನ್ನೊಬ್ಬನ ಮಾತೇ ಕೇಳ್ಬೇಕು ನಾವು. ಹಾಗಾಗಿ ಎಷ್ಟೋ ವಿಷಯಗಳಿಗೆ ಅವಶ್ಯಕತೆ ಇಲ್ಲ. ಎಲ್ಲವಕ್ಕೂ ಧ್ಯಾನವೋ, ಯೋಗವೋ, ಶೂನ್ಯ ಮೆಡಿಟೇಷನ್ನು ಇವೆಲ್ಲ ಅವಶ್ಯಕತೆ ಇಲ್ಲ. ವಿಪಸನ ಮಾಡ್ಬಿಡ್ತೀನಿ, ಏನು ಮಾಡ್ತೀರ ವಿಪಸನ ಮಾಡಿ ಅಲ್ವಾ? ಸಾಧ್ಯ ಇಲ್ಲ ಅಲ್ಲ ಅದು. ಪದೇ ನನಗೆ ಸೌಂಡ್ ಆಯ್ತು, ನಾನು ದೂರ ಹೋಗಿ ಕೂತ್ಕೋತೀನಿ.
ನಂಗೆ ವೀಕೆಂಡ್ ಬಂತು ಆಚೆ ಹೋಗ್ಬಿಡ್ತು, ಅದೇ ಪಾಪ ಎಸ್ಕೇಪೇ ಆಗ್ತಾಯಿರ್ತದೆ. ಮತ್ತೆ ವಾಪಸ್ ವೀಕ್ ಡೇಸ್ ಮತ್ತದೇ ಬಿ ಟಿ ಎಮ್ ಲೇಔಟಲ್ಲಿ ಸಿಕ್ಕಾಕೋತಾರೆ ಟ್ರಾಫಿಕಲ್ಲಿ ಅಲ್ವಾ, ಮತ್ತೇನು ಪ್ರಯೋಜನ ಬಂತು? ಹಾಗೆ ಬದುಕಿಗಿಂತ ಅದ್ಭುತ ಇನ್ಸ್ಪಿರೇಷನ್ ಬೇಡ ಅನ್ಸ್ಬಿಡುತ್ತೆ. ಸೊ ಅದೇ ಉತ್ತಮವಾದ ಉಪಾಯ ನನಗನ್ಸೋದು. ಯಾರಿಗೆ ಧ್ಯಾನ ದಕ್ಕಿಲ್ವೋ, ಧ್ಯಾನ ಅಭ್ಯಾಸ ಮಾಡೋಕ್ಕಾಗಲ್ವೋ, ಇಂಥವರೆಲ್ಲ ತಮ್ಮನ್ನು ತಾವು ತಿದ್ಕೊಳ್ಳೋದಕ್ಕೆ. ಮತ್ತು ಧ್ಯಾನ ಮಾಡೋರು ಕೂಡ ಹಂಗಾರೆ ಬೇಡ ಅನ್ನೋಕ್ಕಾಗಲ್ಲ. ನಾನು ಧ್ಯಾನ ಮಾಡ್ತೀನಿ ಬಂದ್ಬಿಟ್ಟಿರುತ್ತೆ, ಅದು ಬೇರೆ ಸಮಸ್ಯೆ. ಸೊ ಇದು ಒಳಗಿನ ಯೋಗದ ಜೊತೆಗೆ ಹೊರಗಿನ ಯೋಗವೂ ಬೇಕು. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆಗಬೇಕು ಅಂದರೆ ಆತ ತಾನು ಇನ್ನೊಬ್ಬನ ಜಾಗದಲ್ಲಿ ನಿಂತು ತಾನು ನೋಡ್ಕೋಬೇಕು. ಅದು ಸರಳ ಉಪಾಯ ಅಂತ ನಂಗೆ ಅನ್ಸುತ್ತೆ. ಓಕೆ. ಹಾಗಾದ್ರೆ ಒಂದ್ಸತಿ ದಾ 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 ಆಗ್ಬಿಡ್ಲಾ? ಎಸ್, ದಾ 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 ದಾ